ಒಂದು ವಿಡಿಯೋ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಫ್ ದ KECT ಅಂತ ಹೇಳ್ಬೋದು. KE ಅವರು ನಿಮ್ಗೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶನ ಕೊಟ್ಟಿದ್ದಾರೆ. ಈ ಒಂದು ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದೇನು ಎಲ್ಲಾನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ KECT ನೀಟ್ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಮತ್ತು ಇಲ್ಲಿ ಸಾಕಷ್ಟು ಜನ ಒಂದು ಡೌಟ್ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲಿ ನಾವು CT ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೊಗೊಂಡಿಲ್ಲ, ಇವಾಗ ತೊಗೊಳಕ್ಕೆ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇರಾ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಳಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನೀವು ತೊಗೋಬೋದಾಗಿರುತ್ತೆ. ಅದರಲ್ಲಿ ನಿಮಗೆ ಯಾವುದೇ ಥರದ ವರಿ ಬೇಡ. ಇವಾಗ KE ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವೇನಾದರೂ ಇಂಜಿನಿಯರಿಂಗ್, ನ್ಯೂರೋಪತಿ ಮತ್ತು ವೆಟರ್ನರಿ, ಬಿ ಫಾರ್ಮಾ, ಸೆಕೆಂಡ್ ಇಯರ್ ಬಿ ಫಾರ್ಮಾ ಅಥವಾ ಫಾರ್ಮಾ ಡಿ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನು ಬರುತ್ತಲ್ಲ, BSc ಅಗ್ರಿಕಲ್ಚರ್ಸ್ ಆಗಿರ್ಬೋದು ಅಥವಾ BSc ಆನರ್ಸ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು ಅಥವಾ ಅದರ್ ಕೋರ್ಸಸ್ ಆಗಿರ್ಬೋದು. ಈ ಒಂದು ಎಕ್ಸಾಮ್ ಶೆಡ್ಯೂಲ್ ಆಗಿರೋದು ಬಂದ್ಬಿಟ್ಟು 18ನೇ ತಾರೀಕು ಮತ್ತು 19ನೇ ತಾರೀಕು ಇಲ್ಲಿ ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಎಕ್ಸಾಮ್ ಬರೆಯೋಕ್ಕೆ ನೀವೇನಾದರೂ ಇನ್ನೂ CET ಅಪ್ಲಿಕೇಶನ್ನ ಹಾಕಿಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ 12ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ರಿಜಿಸ್ಟರ್ ಮಾಡ್ಕೊಬಿಟ್ಟು ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಫೀಸ್ ಕಟ್ಟೋಕ್ಕೆ 16ನೇ ತಾರೀಕು ಅಂದರೆ ಇದೇ ತಿಂಗಳು ಮಾರ್ಚ್ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಯಾಕೆಂದರೆ ನೀವು ಸಾಕಷ್ಟು ಜನ ಏನು ಮಾಡ್ತಾಯಿದ್ದೀರಾ ಅಂದರೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿಲ್ಲ. ಎಷ್ಟೊಂದು ಜನ ಬಂದ್ಬಿಟ್ಟು ನೀವು ನೋಡ್ಬೋದು ಕೆಳಗಡೆ ಕಮೆಂಟ್ ಆಗ್ತಾಯಿರ, ಇಲ್ಲಿ ನಮಗೆ ಇನ್ನೂ ಅಪ್ಲಿಕೇಶನ್ ಹಾಕಬೇಕು, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿ ಪ್ಲೀಸ್ ಅಂತ. ಅಂಥವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇದು ಲಾಸ್ಟ್ ಚಾನ್ಸು, ತಿರ್ಗಾ ಅವ್ರು ಎನ್ನಬಲ್ ಮಾಡಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅಲರ್ಟ್ ಕೊಟ್ಟಿರೋದೇನೆಂದರೆ ಇಲ್ಲಿ ನೀವೇನಾದರೂ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ ಆಗಿರ್ಬೋದು, ಆಯುರ್ವೇದ ಕೋರ್ಸ್ ಆಗಿರ್ಬೋದು, ಯುನಾನಿ, ಹೋಮಿಯೋಪತಿ, BPT, BSc, ಅಲೈಡ್ ಹೆಲ್ತ್ ಸೈನ್ಸ್ ಆಗಿರ್ಬೋದು, BPO ಕೋರ್ಸ್ ಆಗಿರ್ಬೋದು, ಈ ಒಂದು ಕೋರ್ಸಲ್ಲೂ ಕೂಡ ನೀವೇನಾದರೂ ಅಡ್ಮಿಷನ್ ಪಡ್ಕೋಬೇಕು ಅಂತ ಇದ್ದೀರಾ ಅಂದರೆ ಇದು ಮ್ಯಾಂಡೇಟರಿ ಆಗಿರುತ್ತೆ. ಇಲ್ಲಿ ನೀವು CET 2024 ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕು, ಫೀಸ್ನ ಪೇ ಮಾಡಬೇಕಾಗುತ್ತೆ ಅಂತ ಬಿಗ್ ಅಲರ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನು ನೀಟ್ ಬರಿತಾ ಇದ್ದೀನಿ, CETಗೆ ಯಾಕೆ ಅಪ್ಲೈ ಮಾಡಲಿ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ಕೋರ್ಸ್ಗಳಿಗೂ ಕೂಡ ನೀವು ಅಡ್ಮಿಷನ್ ಪಡ್ಕೋಬೇಕಂದ್ರೆ CET ಅಪ್ಲಿಕೇಶನ್ ಹಾಕಿರಲೇಬೇಕು, ಫೀಸ್ ಪೇ ಮಾಡಿರಬೇಕು ಅಪ್ಲಿಕೇಶನ್ದು ಅಂತ ಹೇಳಿದರೆ. ಮತ್ತು ನೀವು ಇನ್ ಕೇಸ್ ನೀವು ಅರ್ಧ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನಲ್ಲಿ ಫೀಸ್ ಪೇ ಮಾಡಿಲ್ಲ ಅಂದರೂ ಕೂಡ ನಿಮಗೂ ಕೂಡ ಸೇಮ್ ಟೈಮೇ ಅವಕಾಶ ಇದೆ. ಅಷ್ಟರಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೊಗೊಳ್ಳಿ, ಆಮೇಲೆ ಆಲ್ ಟಿಕೆಟ್ ಬರುತ್ತೆ, ಅದ್ರ ಬಗ್ಗೆ ಕೂಡ ವಿಡಿಯೋ ಬರುತ್ತೆ, ಏನು ತಲೆ ಕೆಡಿಸ್ಕೊಬಿಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.